ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಲೈಫ್ ವಿತ್ ಅರ್ಷಿ. ಇವತ್ತೊಂದು ಹೊಸ ವೀಡಿಯೋ ಮಾಡ್ಕೊಂಡು ಬಂದಿದ್ದೇನೆ. ಏನಂದರೆ ವಾರ್ಡ್ರೋಬೆಲ್ಲ ಫುಲ್ಲು ಮಡಚಿಟ್ಟ ಡ್ರೆಸ್ ಎಲ್ಲ ಡೈಲಿ ತೆಗೆದು ಕೆಳಗಡೆ ಎಲ್ಲ ಬಿದ್ದಿತ್ತು. ಅದು ಪ್ಯಾಂಟ್ ಒಂದು ಕಡೆ ಟಾಪ್ ಒಂದು ಕಡೆ ಆಗಿತ್ತು. ಅದಕ್ಕೆ ಅದನ್ನೆಲ್ಲ ಸೆಟ್ ಮಾಡಿ ಇಡುವ ಅಂತ. ಇನ್ನು ಬೇರೆ ಹಬ್ಬ ಎಲ್ಲ ಬಂತಲ್ಲ, ಆವಾಗೆಲ್ಲ ಸೆಟ್ ಮಾಡಿ ಇಡದಿದ್ರೆ ಒಂದು ಪ್ಯಾಂಟ್ ಒಂದು ಕಡೆ ಟಾಪ್ ಒಂದು ಕಡೆ ಉಟ್ಬೇಕಾಗ್ತದೆ. ಅದಕ್ಕೆ ಅದನ್ನೆಲ್ಲ ಸೆಟ್ ಮಾಡಿ ಇಡ್ತಿದ್ದೇನೆ. ಒಂದು ಕಡೆ ಎಲ್ಲ ಜೀನ್ಸ್ ಪ್ಯಾಂಟ್ ಜೀನ್ಸ್ ಟಾಪ್ಸ್ ಎಲ್ಲ ಒಂದು ಸೈಡಲ್ಲಿ ಇಡ್ತಿದ್ದೇನೆ. ಅಂದರೆ ಶಾಪಿಂಗ್ ಎಲ್ಲ ಹೋಗುವಾಗ ಇದೆಲ್ಲ ಹಾಕಿದರೆ ಸ್ವಲ್ಪ ಕಂಫರ್ಟ್ ಫೀಲ್ ಆಗುತ್ತೆ. ಇಲ್ಲಾಂದರೆ ಶಾಲೆಲ್ಲ ಹಾಕಿಕೊಂಡು ಹೋದ್ರಿ ಶಾಲ್ ಸರಿ ಮಾಡೋದು ಒಂದು ಕಡೆ ಹಿಡಿಯೋದು ಆ ಥರ ಎಲ್ಲ ಆಗ್ತಾಯಿದೆ. ಅದಕ್ಕೆ ಜೀನ್ಸ್ ಎಲ್ಲ ಒಂದು ಕಡೆ ಇಟ್ಟೆ. ಮತ್ತು ಈ ಹಬ್ಬಕ್ಕೆಲ್ಲ ಫಸ್ಟಿಗೆ ಈ ಟಾಪ್ಸ್ ಕಾರ್ಡ್ ಸೆಟ್ ಎಲ್ಲ ಹಾಕಿದರೆ ಕುರ್ತಾ ಎಲ್ಲ ಹಾಕಿದರೆ ಕಂಫರ್ಟ್ ಇರುತ್ತೆ. ಸಾರಿ ಹಾಕಿಕೊಂಡು ಮಾಡಿದರೆ ನನಗೆ ಕಂಫರ್ಟ್ ಇರೋದಿಲ್ಲ. ಅದಕ್ಕೆ ನಾನು ಅದು ಟಾಪ್ಸ್ ಎಲ್ಲ ಸೆಟ್ ಎಲ್ಲ ಹೊರಗಡೆ ಹೋಗೋದು ಆ ಥರದ್ದೆಲ್ಲ ಡ್ರೆಸ್ ಎಲ್ಲ ಒಂದು ಕಡೆ ಇಡ್ತಿದ್ದೇನೆ. ಮತ್ತು ಸಾರೀಸ್ ಎಲ್ಲ ಒಂದು ಕಡೆ ಇಡ್ತಿದ್ದೇನೆ. ಇದು ನನ್ನ ಮದುವೆ ಟೈಮಲ್ಲಿ ತೆಗೆದದ್ದು. ಇದು ನಂದು ಡಿಗ್ರಿಯಲ್ಲಿ ಟ್ರೆಡಿಷ್ನಲ್ ಡೇಗೆ ತೆಗೆದದ್ದು. ಮತ್ತು ಇದು ಮದುವೆ ದಿವಸ ಫಸ್ಟ್ ಡೇ ದೇವಸ್ಥಾನಕ್ಕೆ ಹೋಗ್ಲಿಕ್ಕೆ ಇದೆಯಲ್ಲ ಆವಾಗ ತೆಗೆದದ್ದು. ಮತ್ತು ಈ ಗ್ರೀನ್ ಸಾರಿ ನನಗೆ ದೇವಸ್ಥಾನದಲ್ಲಿ ಸಿಕ್ಕಿತು. ಮತ್ತು ಇದೊಂದು ಓಣಂ ಸಾರಿ ಇತ್ತು. ನಾನು ಬೆಂಗಳೂರಿಗೆ ತುಂಬ ಸಾರಿ ಎಲ್ಲ ತರಲಿಲ್ಲ, ಊರಲ್ಲಿದೆಯಲ್ಲ ನನ್ನ ಸಾರಿ. ಇಲ್ಲಿ ಖಾಲಿ ಡ್ರೆಸ್ಸಸ್ ಮಾತ್ರ. ಅಂದರೆ ಸಾರಿ ಉಟ್ಕೊಂಡು ಇಲ್ಲಿ ಎಲ್ಲಿಗೆ ಹೋಗ್ಲಿಕ್ಕಿಲ್ಲ ಅಲ್ಲ, ಅದಕ್ಕೆ ಸ್ವಲ್ಪ ಮಾತ್ರ ಏನಾದರೂ ಹಬ್ಬ ಇದ್ದರೆ ಮಾತ್ರ ಉಡಲಿಕ್ಕೆ ಸ್ವಲ್ಪ ಸಾರಿ ಮಾತ್ರ ಇಲ್ಲಿ ತಂದಿದ್ದೇನೆ ನಾನು. ಮತ್ತು ಮನೇಲಿ ಹಾಕುವ ಡ್ರೆಸ್ ಎಲ್ಲ ಒಂದು ಕಡೆ ಸಪ್ರೇಟಾಗಿ ಇಡ್ತಾ ಇದ್ದೇನೆ. ನಂದು ಸಾರಿ ಎಲ್ಲ ಒಂದು ವೀಡಿಯೋ ಮಾಡ್ತೇನೆ. ಅದು ನಾನು ಊರಿಗೆ ಹೋದ್ಮೇಲೆ ಮಾಡ್ತೇನೆ. ಯಾಕಂದರೆ ಅದು ಸಾರಿ ಎಲ್ಲ ನಂದು ಊರಲ್ಲಿರೋದು. ಇಲ್ಲೊಂದು 6-7 ಸಾರಿ ಅಷ್ಟೇ ಇದೆ ನಂದು. ಮತ್ತು ಇದು ವರಲಕ್ಷ್ಮಿ ಪೂಜೆಗೆ, ಮತ್ತು ಇದು ಓಣಂಗೆ, ಇದು ಹೊಸತ್ತು ಎರಡು ಕೂಡ ನಾನು ಮೊನ್ನೆ ತೋರಿಸಿದ್ದೇನಲ್ಲ. ಈ ವಿಡಿಯೋ ಯಾರೆಲ್ಲ ನೋಡಲಿಲ್ಲ ಪ್ಲೀಸ್ ನೋಡಿ. ವರಲಕ್ಷ್ಮಿ ಪೂಜೆಗೆ ತೆಗೆದ ಸಾರಿಯದ್ದು ನಾನು ವೀಡಿಯೋ ಹಾಕಿದ್ದೇನೆ. ಮತ್ತು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಲಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಅದಕ್ಕೆ ನಾನು ಇವಾಗೆಲ್ಲ ಜೋಡಿಸ್ತಿದ್ದೇನೆ. ಇವಾಗ ಇದೆಲ್ಲ ಮನೇಲಿ ಹಾಕೋ ಡ್ರೆಸ್. ನಾನು ಇಲ್ಲಿ ಜಾಸ್ತಿ ಡ್ರೆಸ್ ತರಲಿಲ್ಲ, ನನಗೆ ಎಷ್ಟು ಬೇಕು ಅಷ್ಟೇ ಡ್ರೆಸ್ ಇದೆ ಇಲ್ಲಿ. ಊರಲ್ಲಾದರೆ ನಂದೇ ತುಂಬ ಇದೆ ಅಲ್ಲಿ. ನಾನು ಒಂದೊಂದು ಸಲ ಊರಿಗೆ ಹೋದಾಗ ಇಲ್ಲಿದು ಸ್ವಲ್ಪ ಡ್ರೆಸ್ ಅಲ್ಲಿ ಕೊಂಡೋಗ್ತೇನೆ, ಅಲ್ಲಿಂದ ನಾನು ಹಾಕದ ಡ್ರೆಸ್ ಇಲ್ಲಿಗೆ ತರ್ತೇನೆ, ಆ ಥರ ಮಾಡ್ತೇನೆ ನಾನು. ಮತ್ತು ಇಲ್ಲಿ ಎಲ್ಲಿಗೆ ಹೋಗ್ಲಿಕ್ಕಿಲ್ಲಲ್ಲ, ಮನೆಯಲ್ಲಿ ಅಲ್ಲ, ಅದಕ್ಕೆ ಎಷ್ಟು ಬೇಕು ಅಷ್ಟೇ ಇದೆ ನನಗೆ. ಮತ್ತು ತುಂಬ ಡ್ರೆಸ್ ಮೊನ್ನೆ ಹೀಗೆ ವೇಸ್ಟಿಗೆ ಹಾಕಿದ್ದೇನೆ, ಹಾಕಿ ಹಳೇದಾದದಲ್ಲ. ಮತ್ತು ಸ್ವಲ್ಪ ಆಗದೆಲ್ಲ ನಮ್ಮ ಪಕ್ಕದ ಮನೇಲಿ ಒಬ್ಬರು ಇದ್ದಾರೆ, ಅವರಿಗೆ ಕೊಟ್ಟಿದ್ದೇನೆ. ಸುಮ್ಮನೆ ಬಿಸಾಡೋದಕ್ಕಿಂತ ನಮಗೆ ಆಗದ ಡ್ರೆಸ್ಸಲ್ಲಿ ಯಾರಾದರೂ ಹಾಕ್ತಾರಲ್ಲ, ಅದಕ್ಕೆಲ್ಲ ಇದು ಮಾಡ್ತಿದ್ದೇನೆ. ಇವಾಗ ಈ ಸಲ ನನಗೆ ಇದು ವಾರ್ಡ್ರೋಬ್ ಕ್ಲೀನ್ ಮಾಡುವಾಗ ಕೊಡುವಂಥ ಡ್ರೆಸ್ ಏನಿರಲಿಲ್ಲ. ಒಂದು ಎಷ್ಟು 1 ವಾರ 2 ವಾರ ಆದಷ್ಟೇ ನಾನು ಕೊಟ್ಟು. ಇನ್ನೊಂದು ಸ್ವಲ್ಪ ಟೈಮ್ ಆಗಬೇಕು ಇದನ್ನೆಲ್ಲ ಚೇಂಜ್ ಮಾಡೋದಕ್ಕೆ. ಇವಾಗ ನಾನು ತುಂಬ ದಿವಸ ಆಯಿತು ನಾನು ಬೇರೆ ಬಟ್ಟೆಯನ್ನು ತೆಗಿಯೋದು. ಇವಾಗೆಲ್ಲ ಮಡಚಿಟ್ಟಾಯಿತು. ಇವಾಗ ಇದನ್ನೆಲ್ಲ ಸೆಟ್ ಮಾಡಬೇಕು. ಇವಾಗ ನಂದು ಮನೇಲಿ ಹಾಕೋ ಡ್ರೆಸ್ ಎಲ್ಲ ಒಂದು ಸೈಡಲ್ಲಿ ಇಡ್ತಾ ಇದ್ದೇನೆ. ಇದೇ ಅಲ್ಲ ಮೇಯ್ನ್ ಬೇಕಾದದ್ದು ಯಾವಾಗಲೂ. ಮತ್ತು ಸಾರಿ ಇಷ್ಟು ಸಲ ಇಟ್ಟರೆ ಜಾರ್ತಾ ಇತ್ತು, ಯಾಕಂದರೆ ಅದೆಲ್ಲ ಸಿಲ್ಕ್ ಸಾರಿ ಇಲ್ಲಿದ್ದದ್ದು ಫ್ಯಾನ್ಸಿ ಸಾರೀಸ್. ಒಂದು ಕಡೆ ಇಟ್ಟರೆ ಮತ್ತೊಂದು ಕಡೆ ಬೀಳ್ತಾ ಇತ್ತು. ಆಮೇಲೆ ಮನೇಲಿ ಹಾಕೋ ಡ್ರೆಸ್ ಎಲ್ಲ ಮೇಲ್ಗಡೆ ಇಟ್ಟೆ. ಮತ್ತು ಹೀಗೆ ಹೊರಗಡೆ ಹೋಗುವ ಡ್ರೆಸ್ ಎಲ್ಲ ಕೆಳಗಡೆ ಇಟ್ಟೆ. ಮತ್ತು ಕೆಳಗಡೆ ಇರೋ ಡ್ರೆಸ್